ಅನ್ನ ಆಗಿದೆ. ಓಕೆ, ಇದನ್ನು ಒಂದ್ಸತಿ ಮುಚ್ಕೊಂಡ್ಬಿಟ್ಟು ಇದಕ್ಕೆ ನೆಕ್ಸ್ಟು ನಾವು ಒಂದು ಒಗ್ಗರಣೆ ರೀತಿಯಲ್ಲಿ ರೈಸ್ ಬಾತ್ ಮಾಡ್ಕೋಬೇಕು. ಇವಾಗ ಚಿತ್ರಾನ್ನದ ಗೊಜ್ಜು ಯಾವ ರೀತಿ ಮಾಡ್ತಾರೆ, ಕ್ಯಾಪ್ಸಿಕಮ್ ಜಾಸ್ತಿ ಕ್ವಾಂಟಿಟಿ, ಈರುಳ್ಳಿ ಒಂದು 2 ರಿಂದ 3 ಈರುಳ್ಳಿ ಚೆನ್ನಾಗಿ ಬಾಡಲಿ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಮತ್ತು ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲೆ ಕೂಡ ಯೂಸ್ ಮಾಡ್ಬೋದು. ನಾನು ಬಿರಿಯಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಮಸಾಲೆಗಳನ್ನ ಹಾಕಿ ಒಂದು ಪಲ್ಯ ಥರ ಮಾಡಿ ಆಮೇಲೆ ಅತ್ಯಂತ ರುಚಿಯಾಗಿರೋ ರೆಸಿಪಿ ನಾನು ಟ್ರೈ ಮಾಡಿದ್ದೀನಿ ಪರ್ಸ್ನಲ್ ಆಗಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಒಂದೊಳ್ಳೆ ರೆಸಿಪಿಗೋಸ್ಕರ ಗಾಯತ್ರಿ ಟಿಫನ್ ರೂಮ್ಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ವಿಭಿನ್ನವಾಗಿ ಮಾಡ್ತೀವಿ ಅಂತ ಅಂದರು. ಅದುವೇ ಕ್ಯಾಪ್ಸಿಕಮ್ ಪುದೀನ ರೈಸ್ ಅಂತ. ನೀವು ಇವತ್ತಿನವರೆಗೂ ಟ್ರೈ ಮಾಡಲಿಕ್ಕಿಲ್ಲ ಅಂತ ಹೇಳ್ತಿದ್ರು ಶ್ರೀಕೃಷ್ಣ ಉಡುಪ ಅವರು. ಅದ್ಭುತವಾಗಿರುತ್ತಂತೆ. ತುಂಬ ದಿನ ಆಗಿತ್ತು ರೈಸ್ ಐಟಮ್ ಟ್ರೈ ಮಾಡಿ, ರೆಸಿಪಿ ಮಾಡಿ ನಾವು ಕೂಡ. ಸೊ ಗೋಡಂಬಿ ಎಲ್ಲ ಹಾಕಿ ಅದ್ಭುತವಾಗಿ ಮಾಡೋಣ ಸರ್, ಒಂದು ರಿಚ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ನಾನು ಬಂದಿದ್ದೀನಿ, ಒಂದು ಒಳ್ಳೆ ರೈಸ್ ಐಟಮು ಚೆನ್ನಾಗಿರುತ್ತಂತೆ. ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾದಂಥ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್ ಇವತ್ತು ಯಾವ ಒಂದು ರೆಸಿಪಿ? ಇವತ್ತು ತುಂಬ ಡಿಫ್ರೆಂಟ್ ಆಗಿರೋ ರೆಸಿಪಿ, ಮುಂಚೆ ಯಾರು ಟ್ರೈ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಆ ಥರದ್ದೊಂದು ರೆಸಿಪಿ. ಕ್ಯಾಪ್ಸಿಕಮ್ ಪುದೀನ ರೈಸ್ ಬಾತು. ಕ್ಯಾಪ್ಸಿಕಮ್ ಪುದೀನ ರೈಸ್ ಬಾತ್ ಅಂದರೆ ಎಲ್ಲ ಕುಕ್ಕರ್ಗೆ ಹಾಕಿ ಅದನ್ನು ಪಲಾವ್ ಥರ ಮಾಡಿರ್ತಾರೆ ಯೂಶ್ವಲಿ. ಆದರೆ ಈ ವಿಧಾನ ತುಂಬ ಡಿಫ್ರೆಂಟು. ಯಾಕೆ ಅಂದರೆ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಮತ್ತು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚಿಗೆ ಏನಾರು ಅಥವಾ ಟಿಫನ್ ಕ್ಯಾರಿಯರ್ಸಿಗೆ ಏನಾದ್ರು ಬೇಕು, ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅನ್ನೋಂಥವ್ರು ಈ ರೆಸಿಪಿನ ಟ್ರೈ ಮಾಡಿ, ಅದ್ಭುತವಾಗಿ ಬರುತ್ತೆ. ಓಕೆ, ಸೊ ಕ್ಯಾಪ್ಸಿಕಮ್ ಪುದೀನ ರೈಸ್ ಬಾತ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹಾಂ ಸರ್, ಖಂಡಿತ. ಮೊದಲನೇದಾಗಿ 1 kg ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನಕಾಯಿ ಒಂದು 7 ರಿಂದ 8 ಹಸಿಮೆಣಸು, ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಇದಿಷ್ಟನ್ನು ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಓಕೆ, ಜೊತೆಗೆ ಈಗ ಹಸಿ ಬಟಾಣಿ, ಓಕೆ, ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಓಕೆ, 1ಕ್ಕೆ 2ರಷ್ಟು ನೀರು. ಓಕೆ, ಎಷ್ಟು ಜನಕ್ಕೆ ಆಗ್ಬೋದು ಅಂತ? ಇದು ಸುಮಾರು ಒಂದು 6 ರಿಂದ 7 ಜನಕ್ಕೆ ಆಗುವಷ್ಟು ಆಗುತ್ತೆ. ಓಕೆ, ಇದಕ್ಕೆ ಈಗ ಬಟಾಣಿ, ಆಮೇಲೆ ಪುದೀನ ಮತ್ತು ಹಸಿಮೆಣಸಿನ ಪೇಸ್ಟ್, ಓಕೆ, ಮತ್ತು ಒಂದು ಅರ್ಧ ಸ್ಪೂನು ಅರಿಶಿಣ, ಸ್ವಲ್ಪ ಎಣ್ಣೆ. ಓಕೆ, ಇದಿಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಉಪ್ಪು ಹಾಕೋಗಿಲ್ಲ. ಓಕೆ, ಉಪ್ಪು ನೆಕ್ಸ್ಟ್ ಪ್ರೊಸೀಜರಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋದು. ಓಕೆ, ಇದನ್ನು ಜಸ್ಟ್ ಕೂಗಿಸ್ಕೋಬೇಕು ಅಷ್ಟೇ, ಕೂಗಿಸ್ಕೋಬೇಕು. ಎಷ್ಟು ಕೂಗಬೇಕಾಗತ್ತೆ? 2 ಕೂಗು ಕೂಗಿಸ್ಕೋಬೇಕು. ಮಾಮೂಲಿ ಅನ್ನ ಹೇಗೆ ಮಾಡ್ತಾರೋ ಕುಕ್ಕರಲ್ಲಿ ಅದೇ ರೀತಿ. ಈಗ ಅಕ್ಕಿಗೆ ಪುದೀನ ಮತ್ತು ಹಸಿಮೆಣಸಿನಕಾಯಿ, ಬಟಾಣಿ ಮತ್ತು ಎಣ್ಣೆ ಇದಿಷ್ಟೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ಓಪನ್ ಮಾಡೋಣ. ಅನ್ನ ಆಗಿದೆ. ಓಕೆ, ಇದನ್ನು ಒಂದ್ಸತಿ ಮುಚ್ಕೊಂಡ್ಬಿಡೋದು. ಈಗ ನಾವು ಕುಕ್ಕರ್ಗೆ ಹಸಿಮೆಣಸು ಮತ್ತು ಪುದೀನ, ಅರಿಶಿನ ಮತ್ತು ಬಟಾಣಿ ಇದಿಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಹೌದು, ಅನ್ನ ಕೂಡ ರೆಡಿಯಾಗಿದೆ. ಪುದೀನ ಹಾಕಿರುವ ಒಂದು ಅನ್ನ, ಪ್ಲೇನ್ ರೈಸ್. ಇದಕ್ಕೆ ನೆಕ್ಸ್ಟು ನಾವು ಒಂದು ಒಗ್ಗರಣೆ ರೀತಿಯಲ್ಲಿ ರೈಸ್ ಬಾತ್ ಮಾಡ್ಕೋಬೇಕು. ಇವಾಗ ಚಿತ್ರಾನ್ನದ ಗೊಜ್ಜು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಒಂದು ಗೊಜ್ಜು ಥರ ಮಾಡಿಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದರೆ, ಕ್ಯಾಪ್ಸಿಕಮ್ ಜಾಸ್ತಿ ಕ್ವಾಂಟಿಟಿ, ಈರುಳ್ಳಿ ಒಂದು 2 ರಿಂದ 3 ಈರುಳ್ಳಿ, 1 ರಿಂದ 2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ, ಇದು ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಬಿರಿಯಾನಿ ಮಸಾಲ,
ಅಥವಾ ಗರಂ ಮಸಾಲ ಕೂಡ ಉಪಯೋಗಿಸ್ಕೋಬೋದು. ನಾನು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಶುರು ಮಾಡೋಣ. ಒಂದು 100 ml ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಅದಕ್ಕೆ ಮೊದಲನೇದಾಗಿ ಗೋಡಂಬಿ ಸ್ವಲ್ಪ ಕೆಂಪಾಗ್ತಿದ್ದಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಗೋಡಂಬಿ ಸ್ವಲ್ಪ ಕೆಂಪಾಗಕ್ಕೆ ಶುರು ಆಯಿತು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರ ಹಸಿ ಪರಿಮಳ ಹೋಗಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿ. ನೆಕ್ಸ್ಟು ಕ್ಯಾಪ್ಸಿಕಮ್, ಮೇನ್ ಇಂಗ್ರೀಡಿಯೆಂಟ್ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಬೇಕು. ಸುಮಾರು ಒಂದು 4 ರಿಂದ 5 ನಿಮಿಷಗಳ ಕಾಲ. ಕ್ಯಾಪ್ಸಿಕಮ್ಮು ಅರ್ಧವಾಗದಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಇವೆರಡನ್ನೂ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಲಿ, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಬೇಕು. ಈಗ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೆಟೊ ಇವು 3 ತುಂಬ ಚೆನ್ನಾಗಿ ಬಾಡಿದೆ ಎಣ್ಣೆ. ಈಗ ಇದಕ್ಕೆ ಮಸಾಲೆಗಳನ್ನ ಹಾಕೋಣ. ಧನಿಯಾ ಪೌಡ್ರು 1.5 ಸ್ಪೂನ್, ಜೀರಿಗೆ ಪುಡಿ 1 ಸ್ಪೂನ್, ಮತ್ತು ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲೆ ಕೂಡ ಯೂಸ್ ಮಾಡ್ಬೋದು. ನಾನು ಬಿರಿಯಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಅದು 1.5 ಸ್ಪೂನ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 kg ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಉಪ್ಪು ಅಷ್ಟು ಸೇರಿಸ್ಕೊತಿದ್ದೀನಿ. ಪುಡಿ ಉಪ್ಪು. ಯೂಶ್ವಲಿ ಪಲ್ಯ ಮಾಡೋದಾದರೆ ಪುಡಿ ಉಪ್ಪೆ ಹಾಕ್ಕೋಬೇಕು ಅದಕ್ಕೆ. ಈಗ ಒಲೆ ಆಫ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಅನ್ನ ಹಾಕೋಣ. ಅಂದರೆ ಬೇಯಿಸಿಟ್ಕೊಂಡಿರೋ ಅನ್ನ. ಈಗ ಗೊಜ್ಜು ಮತ್ತು ಅನ್ನ ಇವೆರಡನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕ್ಯಾಪ್ಸಿಕಮ್ ಪುದೀನ ರೈಸ್ ಬಾತು ರೆಡಿ ಟು ಸರ್ವ್. ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದು ಚಿತ್ರಾನ್ನದ ಗೊಜ್ಜು ಥರ ಸ್ವಲ್ಪ ರೆಡಿ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡು. ಸೊ ಭಾಳ ಡಿಫ್ರೆಂಟ್ ಆಗಿರೋ ಕ್ಯಾಪ್ಸಿಕಮ್ ಪುದೀನ ರೈಸ್ ಬಾತು. ಪುದೀನಾನ ರುಬ್ಬಿ ಅದ್ರ ಜೊತೆ ಹಸಿಮೆಣಸು ಹಾಕಿ, ಆಮೇಲೆ ಅಕ್ಕಿನ ಕುಕ್ಕರ್ಗೆ ಹಾಕಿ ಅದನ್ನು ಬೇಯಿಸ್ಕೋಬೇಕಾದ್ರೆ ಈ ಪುದೀನ ರುಬ್ಬಿರುವಂಥ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡಿ, ಆಮೇಲೆ ಅದನ್ನು ಬೇಯಿಸ್ಕೊಂಡು ಜೊತೆಗೆ ಒಂದು ಪಲ್ಯ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಮಸಾಲೆಗಳನ್ನ ಹಾಕಿ ಒಂದು ಪಲ್ಯ ಥರ ಮಾಡಿ, ಆಮೇಲೆ ಮಾಡ್ಕೊಂಡಿರೋ ಅನ್ನವನ್ನು ಆ್ಯಡ್ ಮಾಡಿ ಹೊಸ ಥರ ರೆಸಿಪಿ, ಅತ್ಯಂತ ರುಚಿಯಾಗಿರೋ ರೆಸಿಪಿ ನಾನು ಟ್ರೈ ಮಾಡಿದ್ದೀನಿ ಪರ್ಸ್ನಲ್ಲಾಗಿ. ತಮ್ಮೆಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ತಾವೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ನಿಮ್ಗಳ ಕಮೆಂಟ್ಸನ್ನು ನಾನು ಓದೋಕ್ಕೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ. ವೆಲ್ಕಮ್.